ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನಿಂದ ಓಪನ್ ಆಗ್ತಿರುವಂತ ಒಂದು ಹೊಸ IPOದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಆಸ್ ಯೂಶುವಲ್ ಆ ಕಂಪನಿ ಯಾವುದು, ಏನ್ ಬಿಸ್ನೆಸ್ ಮಾಡುತ್ತೆ, ಇತ್ತೀಚಿನ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿದೆ, ಹಾಗೆ ಅಪ್ಲೈ ಮಾಡೋದಾದ್ರೆ ಲಾಭ ಕೊಡಬಹುದಾ, ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟರಲ್ಲಿದೆ, ಈ ಎಲ್ಲ ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ IPOನ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನು ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇದರ ಕಂಪನಿ ಯಾವುದು ಅಂತ ನಾವು ನೋಡಬಹುದು, ಸ್ಟ್ಯಾಂಡರ್ಡ್ ಗ್ಲಾಸ್ ಲೈನಿಂಗ್ ಟೆಕ್ನಾಲಜಿ ಲಿಮಿಟೆಡ್ ಕಂಪನಿಯ ಹೆಸರು. ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅನ್ನೋದನ್ನ ಡೈರೆಕ್ಟ್ ನಾವು ಕಂಪನಿಯ ವೆಬ್ಸೈಟ್ಗೆ ಹೋಗಿ ನೋಡ್ಕೊಳ್ಳೋಣ. ಕಂಪನಿಯ ವೆಬ್ಸೈಟ್ ಅಲ್ಲಿ ಇದೀನಿ. ಕಂಪನಿಯ ವೆಬ್ಸೈಟ್ ಅಲ್ಲಿ ಪ್ರಾಡಕ್ಟ್ ಸೆಗ್ಮೆಂಟ್ ಅನ್ನ ಓಪನ್ ಮಾಡಿದ್ವಿ. ನೋಡಬಹುದು ಕಂಪನಿಯ ಪ್ರಾಡಕ್ಟ್ಸ್ ಇಲ್ಲಿದೆ. ನೋಡಬಹುದು ಗ್ಲಾಸ್ ಲೈನ್ಡ್ AE ರಿಯಾಕ್ಟರ್ಸ್, ಗ್ಲಾಸ್ ಲೈನ್ಡ್ CE ರಿಯಾಕ್ಟರ್ಸ್, ಗ್ಲಾಸ್ ಲೈನ್ಡ್ BE ರಿಯಾಕ್ಟರ್ಸ್. 3 ಟೈಪ್ಸ್ ಆಫ್ ರಿಯಾಕ್ಟರ್ಸ್ ಇದೆ. ಇನ್ನು ಕೆಳಗಡೆ ಹಲವು ಇದಾವೆ. ನೋಡಬಹುದು ಗ್ಲಾಸ್ ಲೈನ್ಡ್ ರಿಸೀವರ್ಸ್, ಹಾಗೆ ಗ್ಲಾಸ್ ಲೈನ್ಡ್ ರೋಟರಿ ಕೋನ್ ವ್ಯಾಕ್ಯೂಮ್ ಡ್ರೈಯರ್ಸ್, ನಂತರ ಗ್ಲಾಸ್ ಲೈನ್ಡ್ ಈಟ್ ಎಕ್ಸ್ಚೇಂಜರ್ಸ್, ಹಾಗೆ ನೋಡಬಹುದು ಗ್ಲಾಸ್ ಲೈನ್ಡ್ ಸ್ಟೋರೇಜ್ ಟ್ಯಾಂಕ್ಸ್, ಆಟೋಮ್ಯಾಟಿಕ್ ಸ್ಯಾಂಪ್ಲರ್ ಸಿಸ್ಟಮ್, ಪ್ರೆಸರೈಸ್ಡ್, ಹಾಗೆ ಪೌಡರ್ ಟ್ರಾನ್ಸ್ಫರ್ ಸಿಸ್ಟಮ್ಸ್, ಸಾಲ್ವೆಂಟ್ ರಿಕವರಿ ಸಿಸ್ಟಮ್, ಟರ್ಬೋಫೈಲ್ ಕ್ರಯೋಫಿಕ್ಸ್, 2-ಸ್ಟೇಜ್ ಪ್ರೊಪೆಲ್ಲರ್, ಆಂಕರ್, ಸ್ಟ್ಯಾಂಡ್ ಬ್ಯಾಲೆನ್ಸರ್, ಸ್ಮಾರ್ಟ್ ಸೀಲ್, ಹಾಗೆ ಮಲ್ಟಿಪರ್ಪಸ್ ಬ್ಯಾಫಲ್, ಥರ್ಮ್ವೆಲ್ ಡಿಪ್ ಪೈಪ್. ಈ ಎಲ್ಲ ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ. ಇನ್ನು ಹೆಚ್ಚಿನ ವಿಚಾರವನ್ನ ನಾವು ಇಲ್ಲೇ ನೋಡೋಣ. ಕ್ಲೈಂಟ್ ಬೇಸ್ ಬಗ್ಗೆ ಏನಾದ್ರು ಕೊಟ್ಟಿದಾರ ಅಂತ. ಎಸ್ಪೆಷಲಿ ಈ ಕಂಪನಿ ಫಾರ್ಮಾಸ್ಯೂಟಿಕಲ್ಸ್ ಅಂಡ್ ಕೆಮಿಕಲ್ ಸೆಕ್ಟರ್ಸ್ ಅಲ್ಲಿ ಬಳಸುವಂತ ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತದ್ದು. ಈಗೇನ್ ನಾವು ನೋಡಿದ್ವಿ, ಆ ಎಕ್ವಿಪ್ಮೆಂಟ್ಸ್ ಏನಿದಾವೆ ಅವುಗಳನ್ನ ಫಾರ್ಮಾ ಹಾಗೂ ಕೆಮಿಕಲ್ ಸೆಕ್ಟರ್ ಅಲ್ಲಿ ಬಳಸುವಂತವು. The company has the capability to manage the entire production process in house. ಅಂದ್ರೆ ಯಾವುದೇ ಫಾರ್ಮಾಗಾಗ್ಲಿ ಅಥವಾ ಕೆಮಿಕಲ್ ಸೆಕ್ಟರ್ ನ ಸ್ಟಾಕ್ ಕಂಪನಿಗಾಗ್ಲಿ ಎಕ್ವಿಪ್ಮೆಂಟ್ಸ್ ಬೇಕಾದ್ರೆ ಎಂಟೈರ್ ಪ್ರೊಡಕ್ಷನ್ ಪ್ರೋಸೆಸ್ ಅನ್ನು ಮಾಡಿಕೊಡುವಂತ ಕೇಪಬಿಲಿಟಿಯನ್ನ ಹೊಂದಿರುವಂತ ಕಂಪನಿ. ನೋಡಬಹುದು ಟರ್ನ್ ಕೀ ಸೊಲ್ಯೂಷನ್ಸ್ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ, ಇನ್ಕ್ಲೂಡಿಂಗ್ ಡಿಸೈನ್, ಇಂಜಿನಿಯರಿಂಗ್, ಮ್ಯಾನುಫ್ಯಾಕ್ಚರಿಂಗ್, ಅಸೆಂಬ್ಲಿ, ಇನ್ಸ್ಟಾಲೇಷನ್, ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ಸ್ ಫಾರ್ ಫಾರ್ಮಾ ಅಂಡ್ ಕೆಮಿಕಲ್ ಮ್ಯಾನುಫ್ಯಾಕ್ಚರರ್ಸ್. ಈ ಎಲ್ಲ ಸರ್ವಿಸಸ್ ಅನ್ನ ಕಂಪನಿ ಪ್ರೊವೈಡ್ ಮಾಡುತ್ತೆ. ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ನಾವು ಈಗಾಗಲೇ ನೋಡಿದ್ವಿ. ರಿಯಾಕ್ಷನ್ ಸಿಸ್ಟಮ್ಸ್, ಸ್ಟೋರೇಜ್, ಸಪರೇಷನ್, ಡ್ರೈಯಿಂಗ್ ಸಿಸ್ಟಮ್, ಪ್ಲಾಂಟ್ ಇಂಜಿನಿಯರಿಂಗ್ ಅಂಡ್ ಸರ್ವಿಸಸ್, ಈ 3 ಪ್ರಾಡಕ್ಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಈಗ ಕಂಪನಿ ತನ್ನ ಪ್ರಾಡಕ್ಟ್ಸ್ ಅನ್ನ 3 ಟೈಪ್ಸ್ ಅಲ್ಲಿ ಕೊಡ್ತಾ ಇದೆ. ನೋಡಬಹುದು ಗ್ಲಾಸ್ ಲೈನ್ಡ್ ಮೆಟೀರಿಯಲ್ಸ್, ಒಂದು ಸ್ಟೈನ್ಲೆಸ್ ಸ್ಟೀಲ್ ಮೆಟೀರಿಯಲ್ಸ್, ಹಾಗೆ ನಿಕಲ್ ಅಲಾಯ್ ಮೆಟೀರಿಯಲ್ಸ್. ಈ 3 ಮೆಟೀರಿಯಲ್ಸ್ ಅನ್ನ ಕಂಪನಿ ಪ್ರೊವೈಡ್ ಮಾಡುತ್ತೆ. ಹಾಗೆ ಕಂಪನಿಯ ಕಸ್ಟಮರ್ಸ್ ನೋಡಬಹುದು ಅಪಿಟೋರಿಯಾ ಫಾರ್ಮಾ, ಅರಬಿಂದೋ ಫಾರ್ಮಾ, CCL ಫುಡ್ ಅಂಡ್ ಬೆವರೇಜಸ್, ಹಾಗೆ ಕೋಹಾನ್ಸ್ ಲೈಫ್ ಸೈನ್ಸಸ್, ಕ್ಯಾಡಿಲಾ ಫಾರ್ಮಾ, ಡೆಕ್ಕನ್ ಫೈನ್ ಕೆಮಿಕಲ್ಸ್, ದಸಮಿ ಲ್ಯಾಬ್ ಪ್ರೈವೇಟ್ ಲಿಮಿಟೆಡ್, ಲಾರಸ್ ಲ್ಯಾಬ್ಸ್ ಕೂಡ ಇದೆ, ಗ್ರಾನ್ಯುಯಲ್ಸ್ ಇದೆ, ಮೆಕ್ಲೀಡ್ಸ್ ಇದೆ, ಅದು ಕೂಡ ಫಾರ್ಮಾ ಕಂಪನಿ, MSN ಲ್ಯಾಬೊರೇಟರೀಸ್ ಇದೆ, ನ್ಯಾಟ್ಕೋ ಫಾರ್ಮಾ ಇದೆ, ಹಾನರ್ ಲ್ಯಾಬ್, ಎಟೆರೋ ಡ್ರಗ್ಸ್, ಎಟೆರೋ ಲ್ಯಾಬ್ಸ್, ಎಜೆಲೋ ಲ್ಯಾಬ್ಸ್, ಪಿರಮಲ್ ಫಾರ್ಮಾ ಇದೆ, ಸನ್ವಿರೋ ಬಯೋಸೈನ್ಸ್ ಇದೆ, ಸುವೆನ್ ಫಾರ್ಮಾ ಇದೆ, ಟ್ಯಾಗ್ರೋಸ್ ಕೆಮಿಕಲ್ ಇದೆ, ವಂಸಿ ಲ್ಯಾಬ್ಸ್ ಇದೆ, ವಿಯಾಶ್ ಲೈಫ್ ಸೈನ್ಸಸ್ ಇದೆ. ಹಲವಾರು ಲಿಸ್ಟೆಡ್ ಪ್ಲೇಯರ್ಸ್ ಕೂಡ ಇದ್ದಾರೆ ಅಂತ ಹೇಳ್ಬೋದು ಫಾರ್ಮಾದಲ್ಲಿ. ಎಸ್ಪೆಷಲಿ ಅರಬಿಂದೋ ಆಗ್ಬೋದು, ಕ್ಯಾಡಿಲಾ ಆಗ್ಬೋದು, ಗ್ರಾನ್ಯುಯಲ್ಸ್ ಆಗ್ಬೋದು, ಲಾರಸ್ ಆಗ್ಬೋದು, ಇವೆಲ್ಲವೂ ಕೂಡ ಲಿಸ್ಟೆಡ್ ಕಂಪನೀಸ್ ನಮ್ಮ ಮಾರ್ಕೆಟ್ ಅಲ್ಲಿ. ಇವನ್ ನ್ಯಾಟ್ಕೋ ಕೂಡ ಲಿಸ್ಟೆಡ್ ಇದೆ. ಮೇಜರ್ ಕಸ್ಟಮರ್ ಬೇಸ್ ಇದು ಕಂಪನಿಗೆ. ಕಂಪನಿಯ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ವಿಚಾರಕ್ಕೆ ಬಂದ್ರೆ 8 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದೆ. ಎಲ್ಲಾನು ಕೂಡ ಹೈದರಾಬಾದ್ ಅಲ್ಲಿ ಇದೆ, ತೆಲಂಗಾಣ. ಹಾಗೆ ಆಸ್ ಆಫ್ ಸೆಪ್ಟೆಂಬರ್ 30 460 ಫುಲ್ ಟೈಮ್ ಎಂಪ್ಲಾಯೀಸ್ ಇದ್ದಾರೆ. 731 ಕಾಂಟ್ರಾಕ್ಟ್ ಲೇಬರರ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಕಂಪನಿಯ ಕಾಂಪಿಟೇಟಿವ್ ಸ್ಟ್ರೆಂತ್ ಅನ್ನು ನೋಡಿದರೆ ಸ್ಪೆಷಲೈಸ್ಡ್ ಎಂಜಿನಿಯರಿಂಗ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಫಾರ್ ಫಾರ್ಮಾ ಅಂಡ್ ಕೆಮಿಕಲ್ ಸೆಕ್ಟರ್ಸ್. ನಂತರ ಕಸ್ಟಮೈಸ್ಡ್ ಅಂಡ್ ಇನೋವೇಟಿವ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಥ್ರೂ ಔಟ್ ದ ಎಂಟೈರ್ ಫಾರ್ಮಾ ಅಂಡ್ ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್ ವ್ಯಾಲ್ಯೂ ಚೈನ್. ಅಂದ್ರೆ ಕಂಪನಿಗಳು ಯಾವ ರೀತಿ ಪ್ರಾಡಕ್ಟ್ಸ್ ಬೇಕು ಅಂತ ಕೇಳ್ತಾರೋ ಆ ರೀತಿ ಕಸ್ಟಮೈಸ್ ಮಾಡಿಕೊಡುವಂತ ಕೇಪಬಿಲಿಟಿಯನ್ನು ಹೊಂದಿದೆ. ಹಾಗೆ ಸ್ಟ್ರಾಟಜಿಕಲಿ ಲೊಕೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ವಿತ್ ಅಡ್ವಾನ್ಸ್ಡ್ ಟೆಕ್ನಾಲಜಿಕಲ್ ಕೇಪಬಿಲಿಟೀಸ್, ಲಾಂಗ್ ಟರ್ಮ್ ರಿಲೇಶನ್ಶಿಪ್ ವಿತ್ ಮರ್ಕ್ಯೂ ಕ್ಲೈಂಟ್ ಲೇ ಅಕ್ರಾಸ್ ಸೆಕ್ಟರ್ಸ್, ಕನ್ಸಿಸ್ಟೆಂಟ್ ಟ್ರಾಕ್ ರೆಕಾರ್ಡ್ ಆಫ್ ಪ್ರಾಫಿಟಬಲ್ ಗ್ರೋತ್. ಈ ಎಲ್ಲ ಪಾಯಿಂಟ್ಸ್ ಅನ್ನ ತನ್ನ ಕಾಂಪಿಟೇಟಿವ್ ಸ್ಟ್ರೆಂತ್ ಅಂತ ಹೇಳ್ಕೊಳ್ತಿದೆ ಕಂಪನಿ. ಇನ್ನು ಫೈನಾನ್ಷಿಯಲ್ಸ್ ಗೆ ಬಂದ್ರೆ ಯಾವ ರೀತಿ ಇತ್ತೀಚಿನ ದಿನದ ಪರ್ಫಾರ್ಮೆನ್ಸ್ ಇದೆ ಅಂತ, ಎಸ್ಪೆಷಲಿ ಈ 3 ಕಾಲಮ್ ಫುಲ್ ಇಯರ್ ಇದೆ, ಅಂದ್ರೆ 12 ಮಂತ್ಸ್ ಡೇಟಾ ಇದೆ. ಇದು ಜಸ್ಟ್ 6 ಮಂತ್ಸ್ ಡೇಟಾ ಆಗಿರುತ್ತೆ, ಹಾಫ್ ಇಯರ್ ಡೇಟಾ ಆಗಿರುತ್ತೆ. ಇನ್ ಕೇಸ್ ಇದನ್ನ ನಾವು ನೋಡ್ಬೇಕಂದ್ರೆ ಡಬಲ್ ಮಾಡ್ಕೊಂಡ್ರೆ ಒಂದು ಪಿಕ್ಚರ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಕಂಪನಿಯ ರೆವಿನ್ಯೂ ನೋಡೋದಾದ್ರೆ 2022ರಲ್ಲಿ ನೋಡಬಹುದು 241, 500, 549. ಈಗ 6 ಮಂತ್ಸ್ಗೆ 312 ಕೋಟಿ ಅರ್ನ್ ಮಾಡಿದೆ. ಡಬಲ್ ಮಾಡ್ಕೊಂಡ್ರೆ 600 ಚಿಲ್ಲರೆ ಆಗುತ್ತೆ. ಆಲ್ಮೋಸ್ಟ್ ಗ್ರೋತ್ ಇದೆ ಅಂತಾನೆ ಹೇಳ್ಬೋದು ಇಯರ್ಲಿ ಬೇಸಿಸ್ ಅಲ್ಲಿ ನೋಡಿದ್ರೆ. ಇನ್ನು ಕಂಪನಿಯ ಪ್ಯಾಟ್ ಅನ್ನು ನೋಡಿದ್ರೆ 25, 53, 60. ಈಗ 6 ತಿಂಗಳಿಗೆ 36 ಕೋಟಿ ಲಾಭವನ್ನು ಗಳಿಸಿದೆ ಕಂಪನಿ ನೋಡಬಹುದು.
ಇನ್ನು ರಿಸರ್ವ್ಸ್ ಚೆನ್ನಾಗಿದೆ, ರಿಸರ್ವ್ಸ್ ಈಗ ಸ್ವಲ್ಪ ಕಡಿಮೆ ಆಗಿದೆ. ಜೊತೆಗೆ ಬಾರೋಯಿಂಗ್ಸ್ ಕೂಡ ಇದೆ, 173 ಕೋಟಿ ಬಾರೋಯಿಂಗ್ಸ್ ಇದೆ ಕಂಪನಿಯಲ್ಲಿ. ಸೊ ಪರ್ಫಾರ್ಮೆನ್ಸ್ ಓಕೆ, ರೆವೆನ್ಯೂ ವೈಸ್ ಪ್ಯಾಟ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಕಂಪನಿ. ಸ್ವಲ್ಪ ಸಾಲ ಇದೆ ಕಂಪನಿಯಲ್ಲಿ. ಇನ್ನು ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡಬಹುದು, 2798 ಕೋಟಿ ಆಗಿರುತ್ತೆ. 2792 ಕೋಟಿ ಆಗಿರುತ್ತೆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅಕಾರ್ಡಿಂಗ್ ಟು IPO ಪ್ರೈಸ್. ಇನ್ನು ಅಬ್ಜೆಕ್ಟ್ಸ್ ಆಫ್ ದ ಇಶ್ಯೂ ನೋಡೋದಾದ್ರೆ ಕಂಪನಿ ಯಾವ ಉದ್ದೇಶಕ್ಕಾಗಿ IPO ತರ್ತಿದೆ, ಫಂಡ್ ರೈಸ್ ಮಾಡ್ತಿದೆ ಅಂತ. ಫಂಡಿಂಗ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ರಿಕ್ವೈರ್ಮೆಂಟ್ಸ್ ಆಫ್ ದ ಕಂಪನಿ ಟುವರ್ಡ್ಸ್ ದ ಪರ್ಚೇಸ್ ಆಫ್ ಮೆಷಿನರಿ ಅಂಡ್ ಎಕ್ವಿಪ್ಮೆಂಟ್ಸ್. ಕಂಪನಿ ಕ್ಯಾಪೆಕ್ಸ್ ಮಾಡ್ಲಿಕ್ಕೆ ಅಂತ ಹೇಳ್ತಿದೆ, ಮೆಷಿನರಿ ಪರ್ಚೇಸ್ ಮಾಡ್ಲಿಕ್ಕೆ ಅಂತ ಒಳ್ಳೆ ಉದ್ದೇಶವನ್ನು ಇಟ್ಕೊಂಡಿದೆ. ಹಾಗೆ ರೀಪೇಮೆಂಟ್ ಅಂಡ್ ಪ್ರೀಪೇಮೆಂಟ್, ಕಂಪನಿಯ ಬಾರೋಯಿಂಗ್ಸ್ ಏನಿದೆ ಅದನ್ನ ರೀಪೇ ಅಥವಾ ಪ್ರೀಪೇ ಮಾಡುವಂತ ಉದ್ದೇಶವನ್ನು ಇಟ್ಕೊಂಡಿದೆ. ಹಾಗೆ ಓನ್ ಸಬ್ಸಿಡಿಯರಿಲಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಉದ್ದೇಶವನ್ನು ಕೂಡ ಇಟ್ಕೊಂಡಿದೆ. ಹಾಗೆ ಫಂಡಿಂಗ್ ಇನ್ಆರ್ಗ್ಯಾನಿಕ್ ಗ್ರೋತ್ ಥ್ರೂ ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ಸ್ ಅಂಡ್ ಅಕ್ವಿಸಿಷನ್ಸ್, ಅಂದ್ರೆ ಈ ಎಂಜಿನಿಯರಿಂಗ್ ಸೆಗ್ಮೆಂಟ್ ಏನಿದೆ ಅದನ್ನ ಹೊರತುಪಡಿಸಿ ಬೇರೆ ಸೆಗ್ಮೆಂಟ್ ಗಳಲ್ಲೂ ಕೂಡ ಇನ್ವೆಸ್ಟ್ ಮಾಡುವಂತ ಉದ್ದೇಶವನ್ನ ಇಟ್ಕೊಂಡಿದೆ. ಓವರ್ ಆಲ್ ಕಂಪನಿ ತನ್ನ ಬಿಸ್ನೆಸ್ ಅನ್ನ ನೆಕ್ಸ್ಟ್ ಹಂತಕ್ಕೆ ಬೆಳೆಸುವ ಉದ್ದೇಶವನ್ನ ಇಟ್ಕೊಂಡು IPO ತರ್ತಿದೆ ಅಂತಾನೆ ಹೇಳ್ಬೋದು ಈ ಅಬ್ಜೆಕ್ಟ್ಸ್ ಆಫ್ ದ ಇಶ್ಯೂ ನೋಡಿದ್ರೆ. ಇನ್ನು IPO ಡೀಟೇಲ್ಸ್ಗೆ ಬಂದ್ರೆ ಯಾವ ರೀತಿ ಇದೆ ಅಂತಾನ, January 6 ಅಂದ್ರೆ ಇವತ್ತಿಂದ ಓಪನ್ ಆಗುತ್ತೆ, January 8ಕ್ಕೆ ಕ್ಲೋಸ್ ಆಗುತ್ತೆ. ಫೇಸ್ ವ್ಯಾಲ್ಯೂ 10 rupees ಪರ್ ಶೇರ್ ಇದೆ. ಪ್ರೈಸ್ ಬ್ಯಾಂಡ್ ಬಂದು 133 ಇಂದ 140 ರೂಪಾಯಿ ಪರ್ ಶೇರ್ ಇದೆ. ಲಾಟ್ ಸೈಜ್ 107 ಶೇರ್ಸ್ ಆಗಿರುತ್ತೆ. ಟೋಟಲ್ ಇಶ್ಯೂ ಸೈಜ್ ಬಂದು 410 ಕೋಟಿ ಆಗಿರುತ್ತೆ. ಅದರಲ್ಲಿ 210 ಕೋಟಿ ಫ್ರೆಶ್ ಇಶ್ಯೂ ಆಗಿರುತ್ತೆ. ಇನ್ನ 200 ಕೋಟಿ OFS ಆಗಿರುತ್ತೆ. ಅಂದ್ರೆ ಈಗಾಗಲೇ ಇನ್ವೆಸ್ಟ್ ಮಾಡಿರುವಂತ ಇನ್ವೆಸ್ಟರ್ಸ್ IPO ಮೂಲಕ ತಮ್ಮ ಸ್ಟೇಕ್ ಅನ್ನ ಸೇಲ್ ಮಾಡ್ತಾ ಇದ್ದಾರೆ. ಬುಕ್ ಬಿಲ್ಟ್ ಇಶ್ಯೂ ಆಗಿರುತ್ತೆ. NSE BSE ಎರಡರಲ್ಲೂ ಕೂಡ ಲಿಸ್ಟ್ ಆಗುತ್ತೆ. ಇನ್ನು ರಿಸರ್ವೇಶನ್ ಗೆ ಬಂದ್ರೆ QAB 50% ರಿಸರ್ವೇಶನ್ ಇದೆ, ರಿಟೇಲ್ 35% ಇದೆ, ಹಾಗೆ HNI 15% ರಿಸರ್ವೇಶನ್ ಹೊಂದಿದೆ. ಇನ್ನು ಟೆಂಟೇಟಿವ್ ಶೆಡ್ಯೂಲ್ ಅನ್ನು ನೋಡಿದರೆ ಇವತ್ತಿಂದ ಓಪನ್ ಆಗುತ್ತೆ, ಬುಧವಾರ ಕ್ಲೋಸ್ ಆಗುತ್ತೆ, ಗುರುವಾರ ಅಲಾಟ್ಮೆಂಟ್ಸ್ ಇರುತ್ತೆ. ಅಲಾಟ್ ಆಗಿಲ್ಲ ಅಂದ್ರೆ ಶುಕ್ರವಾರದಿಂದ ರಿಫಂಡ್ಸ್ ಆಗುತ್ತೆ. ಅಲಾಟ್ ಆದವರಿಗೆ ಶುಕ್ರವಾರನೇ ಡಿಮ್ಯಾಟ್ ಅಕೌಂಟ್ಗೆ ಶೇರುಗಳು ಬರುತ್ತೆ. ಲಿಸ್ಟಿಂಗ್ ಸೋಮವಾರ ಇರುತ್ತೆ. ಇನ್ನು ಲಾಟ್ ಸೈಜ್ ನೋಡಿದ್ರೆ ರಿಟೇಲ್ ಅಲ್ಲಿ ಮಿನಿಮಮ್ 1 ಲಾಟ್ 107 ಶೇರ್ಸ್ 14,980 ರೂಪಾಯಿ ಬೇಕಾಗುತ್ತೆ. ಮ್ಯಾಕ್ಸಿಮಮ್ 13 ಲಾಟ್ ವರೆಗೂ ಅಪ್ಲೈ ಮಾಡಬಹುದು. 1391 ಶೇರ್ಸ್ 1,94,740 ರೂಪಾಯಿ ಬೇಕಾಗುತ್ತೆ. ಹಾಗೆ SHNI ಅಲ್ಲಿ 14 ರಿಂದ 66 ಲಾಟ್ ವರೆಗೂ ಅಪ್ಲೈ ಮಾಡಬಹುದು. ಮ್ಯಾಕ್ಸಿಮಮ್ 9,88,680 ರೂಪಾಯಿ ಬೇಕಾಗುತ್ತೆ. PHNI ಅಲ್ಲಿ 67 ಲಾಟ್ ಅಪ್ಲೈ ಮಾಡಬಹುದು. 7,169 ಶೇರ್ಸ್ 10,03,660 ರೂಪಾಯಿ ಬೇಕಾಗುತ್ತೆ. ಇದು ಲಾಟ್ ಸೈಜ್ ಆಗಿರುತ್ತೆ. ಇನ್ನು ಶೇರ್ ಹೋಲ್ಡಿಂಗ್ ನೋಡಿದರೆ ಪ್ರೀ ಇಶ್ಯೂ 72.49 ಇದೆ, ಪೋಸ್ಟ್ ಇಶ್ಯೂ ಆಮೇಲೆ ಅಪ್ಡೇಟ್ ಆಗುತ್ತೆ. ಅಂದ್ರೆ ಬಿಲೋ 75 ಇದೆ. ಮತ್ತೇನು ಕಂಪಲ್ಸರಿ ಅಥವಾ ಮ್ಯಾಂಡೇಟರಿ OFS ತರುವಂತ ಅವಶ್ಯಕತೆ ಇರೋದಿಲ್ಲ. ಬಟ್ ಕಂಪನಿ ಬಯಸಿದ್ರೆ ತರಬಹುದು ಕೂಡ, ಅದು ನಿಮ್ಗೆ ಗೊತ್ತಿರುವಂತದ್ದೇ. ಓವರ್ ಆಲ್ ಇದೆಲ್ಲವೂ ಕೂಡ ಕಂಪನಿಯ ಬಗೆಗಿನ ಮಾಹಿತಿ ಆಯ್ತು. ಇನ್ನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ವಿಚಾರವನ್ನ ನೋಡೋದಾದ್ರೆ ಖಂಡಿತ ನಾನಂತೂ IPOದಲ್ಲೇ ಲಾಂಗ್ ಟರ್ಮ್ಗೆ ಅಂತ ಪ್ರಿಫರ್ ಮಾಡೋದಿಲ್ಲ. ಯೂಶಲಿ 3 ರಿಂದ 4 ಕ್ವಾರ್ಟರ್ ಕಂಪನಿಯ ಬಿಸ್ನೆಸ್ ಅನ್ನ ಅಬ್ಸರ್ವ್ ಮಾಡಿ ಆನಂತರ ಡಿಸಿಷನ್ ತಗೊಳ್ಳೋದು ಒಳ್ಳೇದನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಬಟ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು, ಅದರಲ್ಲೇನು ತಪ್ಪಿಲ್ಲ. ಹಾಗೆ ನಾವು ಶಾರ್ಟ್ ಟರ್ಮ್ ಲಾಭಕ್ಕಾಗಿ ಹೋಗೋದಾದ್ರೆ ಕಂಪನಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗ್ರೇ ಮಾರ್ಕೆಟ್ ಅಲ್ಲಿ ಎಷ್ಟು ಪ್ರೀಮಿಯಂ ಇದೆ ಅಂತ ನೋಡಿದ್ರೆ ಆಸ್ ಆಫ್ ನಾವು 97 ರೂಪೀಸ್ ಟ್ರೇಡ್ ಆಗ್ತಾ ಇದೆ ಗ್ರೇ ಮಾರ್ಕೆಟ್ ಅಲ್ಲಿ. ಇಶ್ಯೂ ಪ್ರೈಸ್ ಬಂದು ಅಪ್ಪರ್ ಬ್ಯಾಂಡ್ 140 ರೂಪೀಸ್ ಅಂದ್ರೆ 237 ರೂಪೀಸ್ಗೆ ಲಿಸ್ಟ್ ಆಗುವಂತ ಲಕ್ಷಣ ತೋರಿಸ್ತಾ ಇದೆ. ಅರೌಂಡ್ 69%, ಆಲ್ಮೋಸ್ಟ್ 70% ಅಂತ ರೌಂಡ್ ಫಿಗರ್ ಬೇಕಿದ್ರೆ ಹೇಳ್ಬೋದು. ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ. ಒಳ್ಳೆ ಪ್ರೀಮಿಯಂ ಇದೆ, ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಬಟ್ ಇಲ್ಲಿ ಪ್ರೀಮಿಯಂ 69% ಇದೆ ಅಂದ ತಕ್ಷಣ ಅಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ಏನಲ್ಲ. ಇದು ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು, ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಜೊತೆಗೆ ಒಂದು ವಾರ ಮಾರ್ಕೆಟ್ ಕಂಡೀಷನ್ ಹೇಗಿರುತ್ತೆ ಅದ್ರ ಮೇಲೂ ಕೂಡ ಲಿಸ್ಟಿಂಗ್ ಡಿಪೆಂಡ್ ಆಗುತ್ತೆ. ಮಾರ್ಕೆಟ್ ಕಂಡೀಷನ್ ತುಂಬಾ ಚೆನ್ನಾಗಿತ್ತು ಅಂತಂದ್ರೆ ಲಿಸ್ಟಿಂಗ್ ತುಂಬಾ ಚೆನ್ನಾಗಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಾರ್ಕೆಟ್ ಕಂಡೀಷನ್ ನೆಗೆಟಿವ್ ಆಗಿತ್ತು ಅಂತಂದ್ರೆ ಆಗ ಡೌನ್ ಆಗುವಂತ ಚಾನ್ಸಸ್ ಇರುತ್ತೆ. ಇದು ಹಾಗಾಗಿ ಆ ಎಲ್ಲ ಪಾಯಿಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಮ್ಮ ಟಾರ್ಗೆಟ್ ಏನು ಅಟ್ಲೀಸ್ಟ್ 25% ಆರಾಮಾಗಿ ಅದಕ್ಕಿಂತ ಮೇಲಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಿ ಅಪ್ಲೈ ಮಾಡ್ಬೇಕಾ ಬೇಡವಾ ಡಿಸೈಡ್ ಮಾಡಬಹುದು. ಪ್ರೀಮಿಯಂ ಅಂತೂ ಚೆನ್ನಾಗಿದೆ, ನೋಡೋಣ ಹೇಗೆಲ್ಲ ಚೇಂಜಸ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಪ್ರೀಮಿಯಂ ಅಂತ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.